ದಳಪತಿಗಳ ಭದ್ರಕೋಟೆಯನ್ನೇ ವಶಪಡಿಸಿಕೊಳ್ತೇವೆ ಎಂಬ ಕಾಂಗ್ರೆಸ್ ರಣಕಹಳೆಗೆ ಜೆಡಿಎಸ್ ಬೆಚ್ಚಿದೆ. ಗುರುವಾರ ಹಾಸನದಲ್ಲಿ ಸೇರಿದ ಜನಸ್ತೋಮ ಹಾಗೂ ಅಲ್ಲಿ ಸಿದ್ದರಾಮಯ್ಯ ಹಾಗೂ ಡಿಕೆ ಶಿವಕುಮಾರ್ ಆರ್ಭಟ ನೋಡಿ ಜೆಡಿಎಸ್ ನಾಯಕರು ಚಿಂತಾಕ್ರಾಂತರಾಗಿದ್ದಾರೆ. ತಕ್ಷಣ ಇದಕ್ಕೆ ಸೂಕ್ತ ತಿರುಗೇಟು ನೀಡದೇ ಇದ್ರೆ ಹಾಸನ ಕೈತಪ್ಪುವ ಅಪಾಯವಿದೆ ಅಂತ ಮನಕಂಡಿರುವ ಜೆಡಿಎಸ್ ಪ್ರತಿಕ್ರಿಯೆ ಸರಣಿ ಶುರು ಮಾಡಿದೆ. ಹಾಸನದ ಕಾಂಗ್ರೆಸ್ ಸಮಾವೇಶದ ನಂತರ ಜಿಲ್ಲೆಯಲ್ಲಿ ರಾಜಕೀಯ ಸಮರ ತೀವ್ರಗೊಂಡಿದ್ದು ಕಾಂಗ್ರೆಸ್ ಮತ್ತು ಜೆಡಿಎಸ್ ನಡುವಿನ ಜಿದ್ದಾಜಿದ್ದಿ ಗರಿಗೆದರಿದೆ. ಕಟು ಟೀಕೆ, ಆಕ್ರೋಶ, ಆರೋಪ ಪ್ರತ್ಯಾರೋಪಗಳ ಮೂಲಕ ಜಿಲ್ಲೆಯ ರಾಜಕೀಯ ಹೊಸ ತಿರುವನ್ನ ಪಡೆದುಕೊಳ್ತಾ ಇದ್ದು ಮತ್ತೊಂದು ಸಮಾವೇಶಕ್ಕೆ ಜೆಡಿಎಸ್ ಸಿದ್ಧವಾಗ್ತಾ ಇದೆ. ದೆಹಲಿಯಲ್ಲಿ ಮಾಧ್ಯಮ ಪ್ರತಿನಿಧಿಗಳ ಜೊತೆ ಮಾತನಾಡಿರುವ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡ ಕಾಂಗ್ರೆಸ್ನಿಂದ ಹಾಸನದಲ್ಲಿ ಜನಕಲ್ಯಾಣ ಸಮಾವೇಶ ಮಾಡಿದ್ದಾರೆ. ಆ ಸಮಾವೇಶವನ್ನ ನನ್ನ ಬಗ್ಗೆ ನಿಂದನೆ ಮಾಡೋಕೆ ಬಳಸಿಕೊಂಡಿದ್ದಾರೆ. ಸಂತೋಷ, ಅದಕ್ಕೆ ಯಾವುದೇ ತಕರಾರಿಲ್ಲ. ಜನ ಮುಂದೆ ತೀರ್ಮಾನ ಮಾಡ್ತಾರೆ. ದೇವೇಗೌಡರು, ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ, ಮಾಜಿ ಸಚಿವ ಎಚ್ ಡಿ ರೇವಣ್ಣ ಏನೇನ್ ಮಾಡಿದ್ದಾರೆ ಅನ್ನೋದು ಜನರಿಗೆ ಗೊತ್ತಿದೆ. ಬಹಳಷ್ಟು ಜನ ನನ್ನನ್ನ ಗುರಿ ಮಾಡಿದವರು ಇದ್ದಾರೆ. ಆದ್ರೂ ನಾನಿನ್ನೂ ಬದುಕಿದ್ದೇನೆ. ಗುರಿ ಮಾಡೋರನ್ನ ಅಡ್ಡಿಪಡಿಸಲಾಗೋದಿಲ್ಲ, ಮಾಡ್ಕೊಳ್ಳಿ, ಯಾರು ಅದನ್ನ ಬೇಡ ಅನ್ನೋದಿಲ್ಲ ಅಂತ ಗುಡುಗಿದ್ದಾರೆ. ಸಮಾವೇಶ ಮಾಡಿರೋದು ಹಾಸನದಲ್ಲಿ, ಪರ್ಟಿಕ್ಯುಲರ್ಲಿ ದೇವೇಗೌಡರ ಬಗ್ಗೆ ನಿಂದನೆ ಮಾಡಿದ್ದಾರೆ. ಸಂತೋಷ, ನಂದೇನು ತಕರಾರು. ಜನ ತೀರ್ಮಾನ ಮಾಡ್ತಾರೆ. ಹಾಸನ ಜಿಲ್ಲೆಗೆ ದೇವೇಗೌಡರು, ರೇವಣ್ಣವರು, ಕುಮಾರಸ್ವಾಮಿ ಏನು ಮಾಡಿದ್ದಾರೆ ಇದನ್ನು ಜನ ತೀರ್ಮಾನ ಮಾಡ್ತಾರೆ. ಜನಕಲ್ಯಾಣ ಸಮಾವೇಶದಲ್ಲಿ ದೇವೇಗೌಡರ ಕುಟುಂಬದ ವಿರುದ್ಧ ಕಾಂಗ್ರೆಸ್ ನಾಯಕರು ಮಾಡಿದ ಟೀಕೆಗೆ ಮಾಜಿ ಸಚಿವ ಎಚ್ ಡಿ ರೇವಣ್ಣ ತಿರುಗೇಟು ನೀಡಿದ್ದು, ನಾವು ಕಟ್ಟೋದು, ಅವರು ಉದ್ಘಾಟನೆ ಮಾಡೋದು ಅನ್ನೋದಕ್ಕೆ ಸಾಕ್ಷಿಗುಡ್ಡೆಗಳನ್ನ ತೋರಿಸ್ತೇನೆ ಅಂತ ಶ್ರವಣಬೆಳಗೊಳದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡ್ತಾ ಹೇಳಿದ್ದಾರೆ. ಹಾಸನದಲ್ಲಿ ಯಾವ್ಯಾವ ಸಾಕ್ಷಿಗುಡ್ಡೆ ಇದೆ ಅನ್ನೋದನ್ನ ಕಾಲ ಬಂದಾಗ ಹೇಳ್ತೀನಿ. ಅವ್ರು ಬಂದ್ರೆ ಕರ್ಕೊಂಡು ಹೋಗಿ ಎಲ್ಲೆಲ್ಲಿ ಇಂತಹ ಕಡೆ ಸಾಕ್ಷಿಗುಡ್ಡೆ ಇದೆ ಅಂತ ತೋರಿಸ್ತೀನಿ ಅಂತ ಹೇಳಿದ್ರು. ಇನ್ನೂ ಸ್ವಲ್ಪ ದಿನ ಹೋಗ್ಲಿ, ರಾಜಕೀಯವಾಗಿ ಏನೇನ್ ನಡೆಯುತ್ತೆ ಹೇಳ್ತೀನಿ. ಜಿಲ್ಲೆಯಲ್ಲಿ 7ಕ್ಕೆ 7 ಕ್ಷೇತ್ರ ಗೆಲ್ತೀವಿ ಅನ್ನೋ ಸಿಎಂ ಸಿದ್ದರಾಮಯ್ಯ ಹೇಳಿಕೆಗೆ ಪ್ರತಿಕ್ರಿಯಿಸೋಕೆ ಅವರು ನಿರಾಕರಿಸಿದ್ರು. ದೇವೇಗೌಡರು ಒಕ್ಕಲಿಗ ನಾಯಕರನ್ನ ಬೆಳೆಸಿಲ್ಲ ಎಂಬ ಟೀಕೆಗೆ ಪ್ರತಿಕ್ರಿಯಿಸಿದ ಅವರು, ಒಕ್ಕಲಿಗ ನಾಯಕರನ್ನ ಬೆಳೆಸಿಲ್ವಾ? ಬಿಎಲ್ ಶಂಕರ್ ಅವರು ಇಲ್ಲಿದ್ದಾಗ ಅವ್ರಿಗೆ ಏನೇನ್ ಅಧಿಕಾರ ಇತ್ತು? ಕಾಂಗ್ರೆಸ್ ಹೋದ್ಮೇಲೆ ಏನ್ ಮಾಡಿದ್ದಾರೆ? ಅವ್ರ ಪರಿಸ್ಥಿತಿ ಏನಾಗಿದೆ? ಈಗ್ಲಾದ್ರೂ ಅವರಿಗೆ ಎಂಎಲ್ಸಿ ಸ್ಥಾನ ಕೊಟ್ಟು ಮಂತ್ರಿ ಮಾಡಿ ನಮ್ಮ ಸಮಾಜದ ಗೌರವ ಉಳಿಸ್ಕೊಡಿ ಅಂತ ವ್ಯಂಗ್ಯವಾಡಿದ್ರು. ಹಾಸನದಲ್ಲಿ ಸುದ್ದಿಗೋಷ್ಠಿ ನಡೆಸಿದ ಜೆಡಿಎಸ್ ಶಾಸಕರಾದ ಸಿಎನ್ ಬಾಲಕೃಷ್ಣ, ಎಚ್ಪಿ ಸ್ವರೂಪ್ ಪ್ರಕಾಶ್ ಮತ್ತು ಮಾಜಿ ಶಾಸಕರಾದ ಎಚ್ಕೆ ಕುಮಾರಸ್ವಾಮಿ, ಕೆಎಸ್ ಲಿಂಗೇಶ್ ಸರ್ಕಾರದ ವಿರುದ್ಧ ತೀವ್ರ ಆಕ್ರೋಶ ವ್ಯಕ್ತಪಡಿಸಿ ವಾಗ್ದಾಳಿ ನಡೆಸಿದ್ದಾರೆ. ಶನಿವಾರ ನಡೆದ ಸುದ್ದಿಗೋಷ್ಠಿಯಲ್ಲಿ ಜೆಡಿಎಸ್ ಶಾಸಕ ಸಿಎನ್ ಬಾಲಕೃಷ್ಣ ಕಾಂಗ್ರೆಸ್ ವಿರುದ್ಧ ಕಟುವಾಗಿ ಟೀಕಿಸಿದ್ದು, ಅದು ಜನಕಲ್ಯಾಣ ಸಮಾವೇಶವಲ್ಲ, 5 ವರ್ಷ ನಾನೇ ಮುಖ್ಯಮಂತ್ರಿ ಅನ್ನೋ ಸಂದೇಶ ನೀಡೋಕೆ ಸಿದ್ದರಾಮಯ್ಯ ನಡೆಸಿದ ಸಮಾವೇಶ ಅಂತ ಕಿಡಿಕಾರಿದ್ರು. ಸಮಾವೇಶದಲ್ಲಿ ಸಿದ್ದರಾಮಯ್ಯ ಅವರ ಫೋಟೋಗಳೊಂದಿಗೆ ನಾನೇ ಸಿಎಂ ಎಂಬ ಸಂದೇಶ ನೀಡೋಕೆ ಅವರು ಪ್ರಯತ್ನಿಸಿದ್ರು. ಇದಕ್ಕೆ ಡಿಸಿಎಂ ಕೂಡ ನೇರವಾಗಿ ಬೆಂಬಲ ನೀಡಿದ್ದಾರೆ ಅಂತ ಬಾಲಕೃಷ್ಣ ಆರೋಪಿಸಿದ್ರು. ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರ ಬಗ್ಗೆ ಸಮಾವೇಶದಲ್ಲಿ ಮಾಡಿದ ಟೀಕೆಯನ್ನ ಖಂಡಿಸಿದ ಅವರು, ಭಾರತದ ಭೂಪಟದಲ್ಲಿ ಯಾವುದೇ ಕಪ್ಪು ಚುಕ್ಕೆ ಇಲ್ಲದ ಮನುಷ್ಯ ಯಾರಾದ್ರೂ ಇದ್ರೆ ಅದು ದೇವೇಗೌಡರು. ಅವರು ಯಾವ ನಾಯಕರನ್ನೂ ಹಿಮ್ಮೆಟ್ಟಿಸುವ ಕೆಲಸ ಮಾಡಿಲ್ಲ. ಜಾತ್ಯತೀತವಾದ ನಿಲುವಿನಿಂದ ಎಲ್ಲರನ್ನ ಬೆಳೆಸಿದವರು ಅಂತ ಅವರನ್ನ ಪ್ರಶಂಸಿಸಿದ್ರು. ಅವರ ಬಗ್ಗೆ ಮಾತನಾಡುವ ಮುನ್ನ ಯೋಚಿಸಬೇಕು ಅಂತ ಎಚ್ಚರಿಸಿದ್ರು. ಸರ್ಕಾರಕ್ಕೆ 2 ವರ್ಷ ಪೂರ್ಣಗೊಂಡಿದೆ, ಆದ್ರೆ ಹಳ್ಳಿಗಳಿಗೆ ಶಾಸಕರು ಹೋಗೋಕೆ ಸಾಧ್ಯವಾಗ್ತಿಲ್ಲ. ಅನುದಾನ ಕೊರತೆಯಿಂದ ಕಾಂಗ್ರೆಸ್ ಶಾಸಕರೇ ಅಸಮಾಧಾನಗೊಂಡಿದ್ದಾರೆ. ಅಭಿವೃದ್ಧಿ ಸಾಧ್ಯವಾಗ್ತಾ ಇಲ್ಲ. ಅನುದಾನವಿಲ್ಲದೆ ಕಾಂಟ್ರಾಕ್ಟರ್ಗಳು ಹತಾಶಗೊಂಡು ತೊರೆದಿದ್ದಾರೆ ಅಂತ ದೂರಿದ್ರು. ಹಾಸನದಲ್ಲಿ ಜೆಡಿಎಸ್ ಅತ್ಯಂತ ಬಲವಾಗಿ ನಿಂತಿದೆ. ನಮ್ಮ ನೇತೃತ್ವದಲ್ಲಿ ನಡೆದಿರುವ ಅಭಿವೃದ್ಧಿ ಕಾರ್ಯಗಳಿಗೆ ಸಾಕ್ಷಿಯ ಗುಡ್ಡೆ ಇದೆ. ಒಂದೇ ಒಂದಾದ್ರೂ ಸಮಸ್ಯೆ ಇದ್ರೆ ಓಪನ್ ಫೀಲ್ಡ್ ನಲ್ಲಿ ಚರ್ಚೆಗೆ ಸಿದ್ಧ ಅಂತ ಹೇಳಿದ್ರು. ಅದು ಹಾಸನದಲ್ಲಿ ಮಾಡಿಕೊಂಡು ಏನು ಕಾಳೆ ಇವತ್ತು ನಮ್ಮ ಜಿಲ್ಲೆಯಲ್ಲಿ ತಳಮಟ್ಟದಿಂದ ಜಿಲ್ಲಾ ಮಟ್ಟ ತನಕ ಇವತ್ತು ಜೆಡಿಎಸ್ ಪಕ್ಷ ದೇವೇಗೌಡರು, ಕುಮಾರಣ್ಣ, ರೇವಣ್ಣ ಅವರ ನಾಯಕತ್ವದಲ್ಲಿ ಇವತ್ತು ಜಾತ್ಯತೀತವಾಗಿ ಗಟ್ಟಿಯಾಗಿದೆ ಅಂತಕ್ಕಂಥದ್ದನ್ನು ಕೂಡ ನಾವು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಮಾನ್ಯ ಪತ್ರಕರ್ತರ ಸಮ್ಮುಖದಲ್ಲಿ ಬಂಧುಗಳೇ, ಬೇಕಾದ್ರೆ ಬರ್ಲಿ, ಓಪನ್ ಫೀಲ್ಡ್ ಅಲ್ಲಿ ಏನೇನ್ ಕೆಲಸ ಆಗಿದೆ ಅಂತ ನಾವು ಕೂಡ ಚರ್ಚೆ ಮಾಡೋಣ. ನಾವು ಅವ್ರ ಬಗ್ಗೆ ವೈಯಕ್ತಿಕವಾಗಿ ನಿಂದನೆ ಮಾಡ್ಲಿಕ್ಕೆ ಹೋಗಲ್ಲ. ಅಗತ್ಯತೆ ಅನಿವಾರ್ಯತೆ ಇಲ್ಲ. ಬಿಜೆಪಿ ಜೆಡಿಎಸ್ ನಡುವಿನ ಮೈತ್ರಿ ಸ್ಪಷ್ಟವಾಗಿದೆ. ರಾಜ್ಯದಲ್ಲಿ ಎನ್ಡಿಎ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ಮತ್ತಷ್ಟು ಬೆಳವಣಿಗೆ ಕಾಣಬಹುದಾಗಿದೆ ಅಂತ ಹೇಳಿದ್ದಾರೆ ಬಾಲಕೃಷ್ಣ. ನಮಗೆ ಸಮಾವೇಶಗಳ ಬಗ್ಗೆ ಹೊಟ್ಟೆ ಕಿಚ್ಚಿಲ್ಲ, ಆದ್ರೆ ಬಜೆಟ್ನಲ್ಲಿ ಕನಿಷ್ಠ ಅಭಿವೃದ್ಧಿಗೆ ಬೇಕಾದ ಅನುದಾನವನ್ನ ನೀಡ್ತಾರೋ ಇಲ್ವೋ ಗೊತ್ತಿಲ್ಲ ಅಂತ ಅವರು ಕುಟುಕಿದ್ರು. ಹಾಸನ ಜಿಲ್ಲೆಯಲ್ಲಿ ಜೆಡಿಎಸ್ ಬಲವಾಗಿ ನಿಂತಿದ್ದು ದೇವೇಗೌಡ ಮತ್ತು ಕುಮಾರಸ್ವಾಮಿ ಅವರ ಅಭಿವೃದ್ಧಿ ಕಾರ್ಯಗಳು ಇದಕ್ಕೆ ಸಾಕ್ಷಿಯಾಗಿದೆ ಅಂತ ಅವರು ಹೇಳಿದ್ರು. ಮಾಜಿ ಸಚಿವ ಎಚ್ಕೆ ಕುಮಾರಸ್ವಾಮಿ ಮಾತಾಡಿ, ಕಾಂಗ್ರೆಸ್ ಜನಕಲ್ಯಾಣ ಸಮಾವೇಶವನ್ನ ಟೀಕಿಸಿ, ಅದು ಜನಕಲ್ಯಾಣ ಸಮಾವೇಶ ಅಲ್ಲ, ಸ್ವಾರ್ಥ ಸಮಾವೇಶ. ದೇವೇಗೌಡರ ಕುಟುಂಬವನ್ನ ನಿಂದಿಸುವ ಸಮಾವೇಶ.
ನಮ್ಮ ನಾಯಕರನ್ನ ನಿಂದಿಸೋದ್ರ ಹೊರತಾಗಿ ಸರ್ಕಾರದ ಸಾಧನೆ ಏನೂ ಇಲ್ಲ ಅಂತ ಕಿಡಿಕಾರಿದ್ರು. ಆ ಸಮಾವೇಶಕ್ಕೆ ಬೆಲೆನೇ ಇಲ್ಲ. 20 ತಿಂಗಳ ಆಡಳಿತದಲ್ಲಿ ಸರ್ಕಾರದ ಸಾಧನೆ ಏನು ಅನ್ನೋದ್ರ ಬಗ್ಗೆ ಶ್ವೇತಪತ್ರ ಹೊರಡಿಸಬೇಕು ಅಂತ ಒತ್ತಾಯಿಸಿದ್ರು. ಸರ್ಕಾರಿ ಆಸ್ಪತ್ರೆಯಲ್ಲಿ ಬಾಣಂತಿಯರು ಸಾವಿಗೀಡಾಗ್ತಾ ಇದ್ದಾರೆ, ಸರ್ಕಾರಕ್ಕೆ ಕಾಣ್ತಿಲ್ವಾ ಅಂತ ಪ್ರಶ್ನಿಸಿದ್ರು. ಸಮಾಜ ಕಲ್ಯಾಣ ಇಲಾಖೆ ಸಂಪೂರ್ಣ ವಿಫಲವಾಗಿದೆ, 985 ಕೋಟಿ ರೂಪಾಯಿ ಅನುದಾನ ಹಂಚಿಕೆಯಾಗಿಲ್ಲ ಅಂತ ದೂರಿದ್ರು. ಜೆಡಿಎಸ್ನ ನಾಯಕರನ್ನ ನಿಂದಿಸುವ ಕೆಲಸ ಸರ್ಕಾರದ ಕಾರ್ಯಕ್ರಮಗಳ ಭಾಗವಾಗಿದೆ ಅಂತ ಆರೋಪಿಸಿದ್ರು. ನಮ್ಮ ಕಾರ್ಯಕರ್ತರನ್ನ ಆಮಿಷ ತೋರಿಸಿ ಸೆಳೆಯುವ ಕೆಲಸ ನಡೀತಾ ಇದೆ, ಇದು ಜನಪ್ರತಿನಿಧಿ ಧರ್ಮಕ್ಕೆ ವಿರುದ್ಧ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ರು. ವಾಲ್ಮೀಕಿ ನಿಗಮದ ಅಧಿಕಾರಿ ಸಾವನ್ನಪ್ಪಿದ್ದಾರೆ, ಬೋವಿ ನಿಗಮದಲ್ಲಿ ಮಹಿಳೆ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಈ ಸರ್ಕಾರ ಜನತೆಗೆ ದಿಕ್ಕು ತೋರಿಸ್ತಿಲ್ಲ, ಕೇವಲ ಪಕ್ಷದ ಲಾಭದಾಯಕ ಕಾರ್ಯಕ್ರಮಗಳಲ್ಲಿ ತೊಡಗಿಸಿಕೊಂಡಿದೆ ಅಂತ ವಾಗ್ದಾಳಿ ನಡೆಸಿದ್ರು. ಅರೆ ವಾಲ್ಮೀಕಿ ನಿಗಮದಲ್ಲೂ ಅಧಿಕಾರಿ ಆತ್ಮಹತ್ಯೆ ಮಾಡ್ಕೊಳ್ತಾನೆ, 87 ಕೋಟಿ ದುರುಪಯೋಗ ಆಗಿದೆ ಅಂತ ಅವರೇ ಮುಖ್ಯಮಂತ್ರಿ ಒಪ್ಕೊಳ್ತಾರೆ ಹೌಸ್ ಅಲ್ಲಿ. ಅದ್ರ ಬಗ್ಗೆ ಏನ್ ನಿಮ್ಮ ಉತ್ತರ? ಮೊನ್ನೊಬ್ಬ ಸಹೋದರಿ ಬೋವಿ ನಿಗಮದಲ್ಲಿ ಆತ್ಮಹತ್ಯೆ ಮಾಡ್ಕೊಳ್ತಾರೆ, ಅದ್ರ ಬಗ್ಗೆ ಏನ್ ನಿಮ್ಮ ಉತ್ತರ? ಕಳೆದ ವರ್ಷ 23-24ನೇ ಸಾಲಿನಲ್ಲಿ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ 985 ಕೋಟಿ ರೂಪಾಯಿ ಖರ್ಚಾಗಿಲ್ಲ ಅಂತ ಹೇಳಿ ನಮ್ಮ PM ನರೇಂದ್ರ ಸ್ವಾಮಿಯವರು ವರದಿ ಕೊಡ್ತಾರೆ. ದಾಖಲೆನಲ್ಲಿದೆ. ವಿಧಾನಮಂಡಲದ ಪರಿಶಿಷ್ಟ ಜಾತಿ ವರ್ಗಗಳ ಕಲ್ಯಾಣ ಸಮಿತಿ ದಾಖಲೆನಲ್ಲಿದೆ. ನಾವು ಒಂದೇ ಜಿಲ್ಲೆಯಿಂದ ಅಷ್ಟು ಜನ ಸೇರಿಸ್ತೀವಿ. ನಾವು ಸರ್ ಒಂದೇ ಜಿಲ್ಲೆಯಿಂದ ಬೇರೆ ಒಂದು ನಾವು ನಮ್ಮದು ಪಾರ್ಲಿಮೆಂಟ್ ಮುಗಿಲಿ, ನಮ್ಮ ಕುಮಾರಣ್ಣ ಫ್ರೀ ಆಗ್ಲಿ ಅವ್ರು 20 ತಾರೀಕು ಮೇಲೆ ಇಲ್ಲೂ ಸಮಾವೇಶ ಮಾಡ್ತೀವಿ, ಪಕ್ಷ ಸಮಾವೇಶನೇ ಮಾಡ್ತೀವಿ, ನಾವು ಬೇರೆದಲ್ಲ. ನಮ್ಮ ನಾಯಕರನ್ನ ನಿಲ್ಲಿಸೋದನ್ನ ನಿಲ್ಲಿಸದೇ ಇದ್ರೆ ಜನರ ಸಹನೆಗೂ ಒಂದು ಮಿತಿ ಇದೆ, ಇನ್ನು ಮುಂದೆ ನಾವು ಹೋರಾಟಕ್ಕೆ ಮುಂದಾಗಬೇಕಾಗತ್ತೆ ಅಂತ ಎಚ್ಚರಿಕೆಯನ್ನ ನೀಡಿದ್ರು. ಒಟ್ಟಾರೆ ಹಾಸನ ಸಮಾವೇಶವನ್ನ ಜೆಡಿಎಸ್ ಗಂಭೀರವಾಗಿ ಪರಿಗಣಿಸಿದೆ. ತಕ್ಷಣ ಎಚ್ಚೆತ್ತುಕೊಳ್ಳದೆ ಇದ್ರೆ ಹಾಸನ ತಮ್ಮ ಕೈ ತಪ್ಪಿ ಕಾಂಗ್ರೆಸ್ ಕೈವಶವಾಗುವ ಸಾಧ್ಯತೆ ಹೆಚ್ಚಾಗಿ ಕಾಣಿಸ್ತಿದೆ ಅನ್ನೋದನ್ನ ಅರಿತು ಮತ್ತೊಂದು ಸಮಾವೇಶಕ್ಕೆ ಸಜ್ಜಾಗಿದ್ದಾರೆ. ಹಾಸನಕ್ಕೆ ಜೆಡಿಎಸ್ ಸಮಾವೇಶ ಪಕ್ಷದಲ್ಲಿ ಒಂದು ಮೌಲ್ಯಮಾಪನದ ತುರ್ತು ಅಗತ್ಯವಿದೆ. ಕಾಂಗ್ರೆಸ್ ಸಮಾವೇಶದ ಬಳಿಕ ಜಿಲ್ಲೆಯಲ್ಲಿ ಪಕ್ಷದ ಸಂಘಟನೆ, ಕಾರ್ಯಕರ್ತರನ್ನ ಉಳಿಸಿಕೊಳ್ಳೋಕೆ ಏನ್ ಮಾಡಬೇಕು ಅಂತ ಜೆಡಿಎಸ್ ಯೋಚಿಸತೊಡಗಿದೆ. ಹೇಗೆ ತಿರುಗೇಟು ಕೊಡಬೇಕು, ಕಾರ್ಯಕರ್ತರನ್ನ ಹೇಗೆ ಉಳಿಸಿಕೊಳ್ಬೇಕು, ಸ್ಥಳೀಯ ನಾಯಕರಲ್ಲಿ ಯಾರ್ಯಾರ ಜೊತೆ ಇರ್ತಾರೆ, ಜಿಲ್ಲೆಯ ಜನ ಹೇಗೆ ಸ್ಪಂದಿಸ್ತಾರೆ ಅನ್ನೋದ್ರ ಒಳ ಸುಳಿ ತಿಳಿದುಕೊಳ್ಳೋಕೆ ಜೆಡಿಎಸ್ ಮುಂದಾಗಿದೆ. ಜೆಡಿಎಸ್ನ ಈ ಪ್ರಯತ್ನಕ್ಕೆ ಹಾಗೂ ಸಮಾವೇಶ ಮಾಡೋಕೆ ಹೊರಟ್ರೆ ಹಾಸನದ ಬಿಜೆಪಿ ಹೇಗೆ ಸ್ಪಂದಿಸುತ್ತೆ ಅನ್ನೋದು ಕೂಡ ಇಲ್ಲಿ ಮುಖ್ಯ ಆಗತ್ತೆ. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.